ನಾನು ಮಂಜಲಿ ಸಾಲಿಗ್ರಾಮ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿನ ಆಯ್ತು ಯಾವುದೇ ತರ ವಿಡಿಯೋಸ್ ಅಪ್ಲೋಡ್ ಮಾಡ್ಲೇ ಇಲ್ಲ ಯೂಟ್ಯೂಬ್ ಅಲ್ಲಿ, ಸಿಕ್ಕಾಬಡೆ ಬಿಸಿ ಆಗಿದೆ. ಸೊ ಇವತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಕ್ ಬಂದಿದೆ. ಆಲ್ರೆಡಿ ತಮ್ನೈಲಲ್ಲಿ ನೀವೆಲ್ಲ ನೋಡಿರ್ತೀರಿ ನಾನು ಎಂತ್ರ ಬಗ್ಗೆ ಮಾತಾಡಕ್ ಬಂದಿದೆ ಅಂತ. ಸೊ ಇವತ್ತು ನಾನು ಹೇಳಲಿಕ್ಕೆ ಬಂದಿರೋ ವಿಷಯ, ಫಸ್ಟ್ ಆಫ್ ಆಲ್ 9000 ಫ್ಯಾಮಿಲಿ ಆಯ್ತು ಇನ್ಸ್ಟಾಗ್ರಾಮ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಯೂಟ್ಯೂಬ್ ಅಲ್ಲಿ ಇನ್ನೂ ಬೆಳೀತಾ ಇದ್ದೆ ಅಷ್ಟೇ. ಸೊ ಎಲ್ಲರೂ ವಿಡಿಯೋ ನೋಡೋಗಿದ್ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ. ಎಂತಂತೇಳಿ ಹೇಳಿದ್ರೆ ತುಂಬಾ ಜನ ಆಯ್ತು ಈ ಕ್ವಶನ್ ನನ್ಗೆ ಕೇಳ್ತಾ ಇದ್ರು, ನಂದು ಹೇರ್ ಸೀಕ್ರೆಟ್ ಏನು ಅಂತೇಳಿ ಅಲ್ವಾ. ಸೊ ಇದಕ್ಕೆ ನಾನು ಲಿಟ್ರಲಿ 1 year ಇಂದ ಈ ವಿಡಿಯೋ ಮಾಡ್ಕ ಅಂತೇಳಿ ಹೇಳಿ ಇವತ್ತಿನವರೆಗೂ ನಂಗೆ ಪುರ್ಸೋತಾ ಇಲ್ಲ. ಇವತ್ತು ಆಕ್ಚುಲಿ ಪುರ್ಸೋತಿಲ್ಲ, ಬಟ್ ಇವತ್ತು ಪುರ್ಸೋತಲ್ಲಿ ವಿಡಿಯೋ ಮಾಡ್ತಾ ಇದ್ದೆ. ಎಂತಕ್ಕಂತ ಹೇಳಿದ್ರೆ ಇವತ್ತು ನಾನೆಲ್ಲರೂ ಈ ವಿಡಿಯೋ ಮಾಡ್ಲಿಲ್ಲ ಅಂದ್ರೆ ಇನ್ನು ಸದ್ಯದ ಮಟ್ಟಿಗೆ ನಂಗೆ ವಿಡಿಯೋ ಮಾಡೋಕ್ ಆಗ್ತಿಲ್ಲ. ಸೊ ಹಂಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೆ. ಸೊ ಈ ವಿಡಿಯೋ ಲೆಂದಿ ಮಾಡಿ ಅದೆಂತ ಮಾಡಬೇಡ. ಸೊ ನೀವು ನನ್ನ ಹತ್ರ ಕೇಳೋದು 2 ವಿಷಯ. ಒಂದು ನನ್ನ ಮೇಕಪ್ ಸೀಕ್ರೆಟ್, ಐಲೈನರ್ ಹೆಂಗ್ ಹಾಕುದು ಅದ್ರ ಬಗ್ಗೆ, ಇನ್ನೊಂದು ಹೇರ್ ಸೀಕ್ರೆಟ್. ಸೊ ಇದೆರಡರಲ್ಲಿ ಫಸ್ಟ್ ವಿಡಿಯೋ ಹೇರ್ ಸೀಕ್ರೆಟ್ ಬಗ್ಗೆ ತುಂಬಾ ಕ್ವಶನ್ಸ್ ಬರ್ತಿತ್ತು. ತುಂಬಾ ಜನ ಗರ್ಲ್ಸ್ ಆಗಿರ್ಬೋದು, ಲೇಡೀಸ್ ಆಗಿರ್ಬೋದು, ಎಲ್ಲರೂ ಅಕ್ಕಂದ್ರು ತಂಗಿಯಂದ್ರು ಎಲ್ಲರೂ ಕೇಳ್ತಾ ಇದ್ರಿ. ಸೊ ಹಂಗಾಗಿ ಇದಕ್ಕೊಂದು ಕ್ಲಾರಿಫೈ ಮಾಡುವ ಅಂತ ಹೇಳಿ ಅನ್ಕೊಂಡಿದ್ದೆ. ಫಸ್ಟಿಗೆ ಹೇರ್ ಅಂತೇಳಿ ಹೇಳ್ರೆ ಕೆಲವರದ್ದು ಅಂತೇಳಿ ಹೇಳ್ರೆ ಹೆರಿಡಿಟ್ರಿ ಇರುತ್ತೆ, ಅಮ್ಮನಿಂದ ಬರುವಂತದ್ದು, ಅಜ್ಜಿಯಿಂದ ಬರೋದು, ಅವ್ರ ಫ್ಯಾಮಿಲಿಯಿಂದನೇ ಬರುವಂತದ್ದು ಇರುತ್ತೆ. ಬಟ್ ನಂದು ಹಾಗೆ ನನ್ನ ಅಮ್ಮಂಗೆ ತುಂಬಾ ಲಾಂಗ್ ಹೇರ್ ಮತ್ತೆ ದಪ್ಪ ಇದ್ದಿತ್ತು. ಹಂಗೈಕಂಡ್ ನನಗೂ ಅದೇ ಹೆರಿಡಿಟ್ರಿ ಬಂತ. ಬಟ್ ಬಂದಲ್ಲೂ ಎಂತಂದ್ರೆ ಸಣ್ಣ ಕಿಪ್ಪತಿ ನಂಗೆ ಅಷ್ಟಿರ್ಲಿಲ್ಲ. ಅಂದ್ರೆ ಲೈಕ್ ವೆನ್ ಐ ವಾಸ್ ಲೈಕ್ 3ನೇ ಕ್ಲಾಸ್ 4ನೇ ಕ್ಲಾಸ್ ಎಲ್ಲ ಇರುವಾಗ ಅಷ್ಟಿರ್ಲಿಲ್ಲ. ನೆಕ್ಸ್ಟ್ ಏನಂತೇಳಿ ಹೇಳಿದ್ರೆ ಗರ್ಲ್ಸ್ ಇದೊಂದು ಬೆಸ್ಟ್ ಸೀಕ್ರೆಟ್ ಅಂತೇಳಿ ಹೇಳಿದ್ರೆ, ಜಡೆ ಹಾಕ್ತಿರಿ ಅಲ್ಲ, ಜಡೆ ಹಾಕಿ ಅದಕ್ಕೂ ಮುಂಚೆ ಇನ್ನೊಂದು ವಿಷಯ ಅಂತೇಳಿ ಹೇಳಿದ್ರೆ, ಕೇರಳದವರು ನೀವು ಅಬ್ಸರ್ವ್ ಮಾಡಿದ್ರೆ ತುಂಬಾ ಜನದ್ದು ಹೇರ್ ಅನ್ನೋದು ಸಿಕ್ಕಾಪಟ್ಟೆ ಲಾಂಗ್ ಮತ್ತೆ ತುಂಬಾ ಬ್ಲಾಕ್ ಆಗಿರುತ್ತೆ. ಅದಕ್ಕೆ ಮೇನ್ ರೀಸನ್ ಎಂತ ಅಂತೇಳಿ ಹೇಳಿದ್ರೆ, ನಾವು ಕೇರಳದಲ್ಲಿ ಎಂತ ಮಾಡ್ತಾರೆ ಅಂತೇಳಿ ಹೇಳಿದ್ರೆ, ತಲೆಗೆ ಎಣ್ಣೆ ಹಾಕಿ, ನಾವೀಗ ಯೂಶಲಿ ತಲೆಗೆ ಎಣ್ಣೆ ಹಾಕಿ ಸ್ನಾನ ಮಾಡ್ತೇವಲ್ಲ. ಸೊ ಸ್ನಾನ ಮಾಡುವಾಗ ನೀವು ಎಣ್ಣೆಯನ್ನ ತೆಗಿಲಿಕ್ಕೋಸ್ಕರ ಶಾಂಪೂ ಹಾಕಿ ಕ್ಲಿಯರ್ ಮಾಡ್ಕೊಳ್ತಾ. ಬಟ್ ಅಲ್ಲಿ ನಾವೆಂತ ಮಾಡ್ತೀವಿ ಅಂತೇಳಿ ಹೇಳಿದ್ರೆ ಶಾಂಪೂ ಹಾಕಿ ವಾಶ್ ಮಾಡುವುದಿಲ್ಲ. ಸಾರಿ. ಸೊ ಅಮ್ಮ ಮೀನ್ ಫ್ರೈ ಮಾಡ್ತಿದ್ರು, ಅದಕ್ಕೆ ಅದೇ ಗಾಡ್ ಬರ್ತಿತ್ತ. ಅಲ್ಲೆಂತ ಮಾಡ್ತಾರೆ ಅಂತೇಳಿ ಹೇಳ್ರೆ, ಎಣ್ಣೆ ಹಾಕಿದ್ರು ಡೈರೆಕ್ಟ್ ಹೋಗಿ ನೀರ್ ಹಾಕಿ ಬರ್ತಿರು ಬಿಟ್ರೆ ತಲೆಗೆ, ಅದನ್ನ ಶಾಂಪೂ ಹಾಕಿ ವಾಶ್ ಮಾಡೋದಿಲ್ಲ. ವೀಕ್ಲಿ ಒನ್ಸ್ ಮಾತ್ರ ಶಾಂಪೂನ್ ಯೂಸ್ ಮಾಡ್ತಾರೆ. ಸೊ ಶಾಂಪೂ ಮೇನ್ ಅಂತ ಹೇಳಿದ್ರೆ, ಶಾಂಪೂನ್ ಯೂಸ್ ಮಾಡ್ರೆ ಕೆಮಿಕಲ್ಸ್ ಅಂಶ ಅನ್ನೋದು ಸಿಕ್ಕಾಪಡೆ ಜಾಸ್ತಿ ಶಾಂಪೂ. ಸೊ ಅದೇನಾಗಂತಂದ್ರೆ ನಿಮ್ ಹೇರ್ ಫಾಲ್ ಗ್ರೋತ್ ಆಗ್ಲಿಕ್ಕೆ ಅದು ಬಿಡೋದಿಲ್ಲ. ಸೊ ಆ ಕೆಮಿಕಲ್ಸ್ ಇಂದ. ಸೊ ಅದೊಂದು ಮೇನ್ ರೀಸನ್ ನಮ್ದು ಕೇರಳದಲ್ಲಿ ಹೇರ್ ಗ್ರೋತ್ ಆಗ್ಲಿಕ್ಕೆ ಅಂತ ರೀಸನ್. ಸೊ ಇನ್ನೊಂದೆಂತ ಅಂತ ಹೇಳಿದ್ರೆ, ಕೇರಳದಲ್ಲಿ ಹೇಗಂತ ಹೇಳಿದ್ರೆ ಎವ್ರಿ ಡೇ ತಲೆ ಸ್ನಾನ ಮಾಡ್ತೀವಿ. ಬಟ್ ಇಲ್ಲಿ ಹಾಗಲ್ವಾ, ಮಿನಿಮಮ್ ಕೆಲವು 2 days 3 days ಆದ್ರೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೇ ನೋಡಿದೆ. ಸೊ 3 days 4 days ಈ ತರ ಇವರೆಲ್ಲ ಸ್ನಾನ ಮಾಡುದು. ಸೊ ಇದಕ್ ನೀವೆಂತ ಮಾಡ್ಬೇಕಂತ ಹೇಳಿದ್ರೆ, ಹೇರ್ ಗ್ರೋತ್ ಆಗ್ಬೇಕಂತ ಹೇಳಿದ್ರೆ, ಇದು ನನ್ನ ಪರ್ಸನಲ್ ಸಜೆಷನ್. ನನ್ಗೆ ಈ ತರ ಗ್ರೋತ್ ಆಗ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ, ಈಗ 8th 9th 10th ಅಲ್ಲೆಲ್ಲ ಎಲ್ಲರ ಲೈಫಲ್ಲೂ ಜಡೆ ಹಾಕಿ 2 ಜಡೆ ಹಾಕಿ ಮಡ್ಸಿ ಕಟ್ತಿದ್ರೆ. ಸೊ ಅಲ್ಲಿಂದ ನಂದು ಹೇರ್ ಗ್ರೋತ್ ಆಗ್ಲಿಕ್ಕೆ ಶುರು ಆಗಿತ್ತು. ಸೊ ಈಗನು ನೀವು ಅಂದ್ರೆ ಸ್ವಲ್ಪ ಒಂದು ಇದು ಎಂತಂತೇಳಿ ಒಂದಿನ ಮಾಡಿ ನಿಮ್ಗೆ ಒಂದಿನದ ರಿಸಲ್ಟ್ ಸಿಗುದಿಲ್ಲ. ಬಿಕಾಸ್ ಇಷ್ಟು ದಿನ ನೀವು ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿ ಶಾಂಪೂ ಇದೆಲ್ಲ ಹಾಕಿರ್ತೀವಿ. ಸೊ ಒಂದು ಮಿನಿಮಮ್ 3 to 6 months ಪೀರಿಯಡ್ ನೀವು ಯೂಸ್ ಮಾಡಿದ್ರೆ ಪಕ್ಕ ರಿಸಲ್ಟ್ ಸಿಗುತ್ತೆ ಎಂತ ಅಂತ ಹೇಳಿದ್ರೆ. ಬಟ್ ಅದು ಕೆಲವರಿಗೆ ಎಂತ ಅಂತ ಹೇಳಿದ್ರೆ, ಇಲ್ಲಿಂದ ವೆದರಿಗೆ ಸೆಟ್ ಆಗಿದ್ದು ಇರುವವರಿಗೆ ಅದು ಸ್ವಲ್ಪ ಕಷ್ಟ ಆಗತ್ತೆ ಅಂತ ಹೇಳಿ, ಬರೀ ಎಣ್ಣೆ ಹಾಕಿ ಹೇಗೆ ಇದು ಮಾಡೋದು, ಎಣ್ಣೆ ಆಯಿಲಿ ಮುಖ ಆಗತ್ತ ಹಾಗೆ ಹೇಗೆ ಅಂತ ಹೇಳಿದ್ರೆ. ಸೊ ಬಟ್ ಟ್ರೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಸಿಗತ್ತ. ಈಗ ನಾನೆಂತ ಮಾಡ್ತೇನೆ ಅಂತ ಹೇಳಿದ್ರೆ, ಈಗ ಬಿಟ್ಟಿದೆ ಈ ಶೂಟ್ಸ್ ಇದೆಲ್ಲ, ಅದ್ರ ಮೇಲಿಂದ ಕೇರ್ ಮಾಡೋಕೆ ಆಗ್ತಾ ಇಲ್ಲ. ಬಟ್ ಮಾಡಕ್ ಅನ್ಸುತ್ತೆ, ಬಟ್ ಮಾಡೋಕೆ ಆಗ್ತಾ ಇಲ್ಲ. ಆಕ್ಚುಲಿ ಎಂತ ಮಾಡಿ ಅಂತ ಹೇಳಿದ್ರೆ, ತಲೆಗೆ ಎಣ್ಣೆ ಹಾಕಿ ಒಂದ್ ಸ್ವಲ್ಪ ಟೈಮ್ ಮಾಡಿ. ಸೊ ಫಸ್ಟಿಗೆ ನೀವು ಒಂದ್ ವೇಳೆ ಫಾರ್ ಎಕ್ಸಾಂಪಲ್ ಸ್ಯಾಟರ್ಡೇ ಅಂದ್ರೆ ಸ್ಯಾಟರ್ಡೇ ನೈಟ್ ನೀವು ತಲೆಗೆ ಫುಲ್ ಎಣ್ಣೆ ಹಾಕಿ ಚಂದ ಮಾಡಿ ಜಡೆ ಹಾಕಿ ಅಂದ್ರೆ ಎಲ್ಲ ಸೈಡ್ಗೂ ಎಣ್ಣೆ ಆಯಿಲ್ ಆಗಿರ್ಬೇಕು. ಸೊ ಆ ಎಣ್ಣೆ ಹಾಕಿ ಆದ್ಮೇಲೆ ಜಡೆ ಹಾಕಿ ಕೆಳಗಿನ ಪೋರ್ಷನ್ ಅನ್ನುವಂಥದ್ದು ಮಡ್ಚಿ ಕಟ್ಟಿ. ಸೊ ಯೂಶಲಿ ನೀವು ಜಡೆ ಹಾಕುವಾಗ ಮುಂಚೆ ಕಾಲೇಜಿಗೆ ಸ್ಕೂಲಿಗೆ ಹೋಗುವಾಗಲ್ಲ ಜಡೆ ಹಾಕಿ ಅದನ್ನ ಮೇಲ್ ಮಾಡಿ ಕಟ್ತಿದ್ರೆ ಗೊತ್ತಾ. ಸೊ ಅದೇ ತರ ಜಸ್ಟ್ ಮಡ್ಚಿ ಕಟ್ಟಿ. ಸೊ ಥ್ರೂ ಔಟ್ ದ ನೈಟ್ ಅದು ಹಾಗೆ ಇರಲಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದ ಹಾಗೆ ತಲೆ ಎಣ್ಣೆ ಹಾಕಿ ನೀರ್ ಹಾಕಿ ಬರ್ಬೇಕು. ನಾವು ಮಾಡುವಂತದ್ದು ಇದೆ ಕೇರಳದಲ್ಲಿ ಆಲ್ಮೋಸ್ಟ್ ನೀವು ಯಾರಾದ್ರೂ ಬೇಕಿದ್ರು ಕೇಳಿದ್ರೆ ಹೇಳ್ತಾರೆ. ಸೊ ಡೈರೆಕ್ಟ್ ಸ್ನಾನ ಮಾಡ್ತಾರೆ. ಡೈರೆಕ್ಟ್ ಸ್ನಾನ ಅಂದ್ರೆ ಶಾಂಪೂನ ಯೂಸ್ ಮಾಡೋದಿಲ್ಲ. ಸೊ 1 day ಹಾಗೆ ಇರುತ್ತೆ. ಅಂದ್ರೆ ನಮ್ದು 1 week ವರೆಗೂ ಹಾಗೆ ಇರುತ್ತೆ. 1 weekly ಒನ್ಸ್ ನಾವು ಶಾಂಪೂನ ಹೆವಿ ಯೂಸ್ ಮಾಡೋದು.
ನೀವು ಎಂತ ಮಾಡಿ ಅಂತ ಹೇಳಿದ್ರೆ ನಿಮ್ಗೆ ಅದು ಕಂಫರ್ಟ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಒನ್ ಡೇ ಮಾತ್ರ ಹಾಗೆ, ಬಿಕಾಸ್ ಎಂತ ಅಂತೇಳಿ ನಮ್ ಕಣ್ಣಿಗೆ ತಲೆ ನೆತ್ತಿಯಲ್ಲಿ ಎಣ್ಣೆ ಇದ್ದಷ್ಟು ಕಣ್ಣಿಗೆ ತುಂಬಾ ತಂಪ. ಸೊ ಆ ಒಂದು ಪ್ರೊಸೀಜರ್ ಬೆಸ್ಟ್ ಅಂತಾನೆ ಹೇಳಿದೆ. ಸೊ ಇದು ಮಾಡಿ ಒಂದು 3 months ಕಂಟಿನ್ಯೂಸ್ ಮಾಡಿದ್ರೆ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತೆ ಹೇರ್ ಬ್ಲಾಕ್ ಆಗುತ್ತೆ, ಬ್ರೌನಿಶ್ ಕಟ್ಟಿರೋದು ಅದೆಲ್ಲ ಹೋಗಿ ಹೇರ್ ಅನ್ನೋದು ಒಳ್ಳೆ ಗ್ರೋತ್ ಸಿಗತ್ತೆ. ಸೊ ಇದು ನನ್ನ ಪರ್ಸನಲ್ ಆಗಿ 1ನೇ ಕ್ಲಾಸಿಂದನೂ ಇದೇ ಮಾಡ್ಕೊಂಡು ಬಂದು ನೀವು ನಂಬ್ತಿರ್ ಬಿಡ್ತು. ನಂದು ಇದ್ರಕ್ಕಿಂತ ಇದೀಗ ಇಷ್ಟಿತ್ತಲ್ಲ, ಸೊ ಇದ್ರಗಿಂತ ಇನ್ನೂ ಲಾಂಗ್ ಇದ್ದಿತ್ತು. ಕಟ್ ಮಾಡ್ಕೊಂಡೆ, ಶೂಟ್ ಆಗಿದ್ದಲ್ಲಿ ಕಟ್ ಮಾಡ್ಕೊಂಡೆ. ಮತ್ತೆ ಸೇಮ್ ತಿಕ್ ಅನ್ನುವಂಥದ್ದು ಹಂಗೆ ತುಂಬಾ ದಪ್ಪ ಇತ್ತು. ಸರಿಯಾ, ನಾನು ಇದ್ರ ಮೇಲೆ ನಿಮ್ಗೆ ಒಂದು ಕ್ಲಿಪ್ ಹಾಕ್ತೇನೆ ನಂದು ಫುಲ್ ಹೇರ್ ಎಷ್ಟಿತ್ತು ಅಂತ ಹೇಳಿ. ಸೊ ಟ್ರೈ ಮಾಡಿ. ಬಟ್ ನನ್ನ ಪರ್ಸನಲ್ ಸಜೆಷನ್ ಫಾರ್ ಗರ್ಲ್ಸ್ ಅಂತಾನೆ, ಕೆಲವೊಂದು ಆಡ್ಸ್ ಎಲ್ಲ ಇಲ್ಲಿ ಕೆಲವುದ್ರಲ್ಲ ಶಾಂಪು ಇದಾಗತ್ತೆ ಅಂತೇಳಿ ಹೇಳಿದ್ರು. ಬಟ್ ನೀವು ನಿಮ್ದು ಹೇರ್ ಯಾವ ತರ ಟೈಪ್ ಅಂತ ಗೊತ್ತಿಲ್ಲದೆ ನೀವು ಹೋಗಿ ಯಾವ್ದಾವ್ದನ್ನು ಯೂಸ್ ಮಾಡ್ರೆ, ಫಾರ್ ಎಕ್ಸಾಂಪಲ್ ನನ್ನ ಕಸಿನ್ ಒಬ್ಳಿದ, ಅವಳದ್ದು ಹಾಗೆ ಸ್ವಲ್ಪ ಶಾರ್ಟ್ ಹೇರ್. ಸೊ ಅವಳಿಂತ ನೋಡಿ ಲಾಂಗ್ ಹೇರ್ ಬೇಕಂತ ಇದ್ದದ್ ಬಂದ ಶಾಂಪು ಎಲ್ಲ ಯೂಸ್ ಮಾಡಿದ್ರೆ ಇದ್ದದ್ ಕೂದಲೆಲ್ಲ ಉದ್ರಿ ಹೋಯ್ಬಿಟ್ರೆ ಒಂದೇ ಒಂದು ಸ್ವಲ್ಪನು ಗ್ರೋತ್ ಆಗ್ಲಿಲ್ಲ. ಸೊ ಹಂಗಾಯ್ಕೊಂಡು ಗರ್ಲ್ಸ್ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಮಾಡಿ. ಇದಿಷ್ಟು ಹೇರ್ ಸೀಕ್ರೆಟ್. ಅದಾದ್ರ ಮೇಲೆ ಆಲ್ಮೋಸ್ಟ್ ಎಂತ ಅಂದ್ರೆ ನೀವೆಲ್ಲ ಈಗ ನಾನು ಅಂದ್ರೆ ಶೂಟಿಂಗ್ ಹೋಗೋಪತಿಗೆಲ್ಲ ಬಿಚ್ಚ ಹಾಕೊಂಡು ಅದೆಲ್ಲ ಮಾಡ್ತೆ. ಬಟ್ ಎಂತ ಅಂದ್ರೆ ಗರ್ಲ್ಸ್ ನೈಟ್ ಮಲ್ಗುವಾಗ ನಾವೆಂತ ಮಾಡತ್ತಂದ್ರೆ ಯಾರಿಗದಲ್ಲ ಆ ಪೇಷನ್ಸ್ ಲೆವೆಲ್ ಅನ್ನುವಂಥದ್ದು ಇರುವುದೇ ಇಲ್ಲ. ಈಗ ಕೆಲಸ ಮಾಡಿ ಬಂದಿರ್ತೀರಿ, ಒಬ್ಬ ಮನೆ ಕಂಡ್ರೆ ಸಾಕಂತ ಅನ್ಸೋದು. ಅಂಡ್ ಸೆಕೆಂಡ್ಲಿ ಕಾಲೇಜ್ ಹೋಗೋರಿಗೆ ಕಾಲೇಜ್ ಹೋಗಿ ಬಂದು ಸಾಕಾಗುತ್ತೆ, ಟಯರ್ಡ್ ಆಗಿರುತ್ತೆ, ಜಸ್ಟ್ ರೀಲ್ಸ್ ಕಂತ ಹಂಗೆ ನಿದ್ರಿ ಬರುತ್ತೆ. ಸೊ ಅದೊಂದು ಕಾಮನ್ ಆಗಿರುತ್ತೆ. ಸೊ ಹಾಗಾಗಿ ನೀವೆಂತ ಮಾಡಿ ಅಂತ ಹೇಳಿದ್ರೆ ನೈಟ್ ಬಂದು ಜಸ್ಟ್ ಜಡೆ ಹಾಕಿ ಮನ್ಕಣಿ. ಅದ್ ಜಡೆ ಹಾಕಿ ಆದ್ಮೇಲೆ ಲಾಸ್ಟಿಗೆ ಟಿಪ್ ಅನ್ನುವಂಥದ್ದು ಸುತ್ತಿ ಮಡ್ಚಿ ಹಾಕಿ. ನಿಮ್ಗೆ ಅದು ಹೇಗಂತ ಹೇಳಿ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನಂಗೆ ಇದಕ್ಕೆ ಕಮೆಂಟ್ ಮಾಡಿ. ಇದಕ್ಕೆ ಬೇಕಿದ್ದು ಇನ್ನೊಂದು ಎಕ್ಸಾಕ್ಟ್ಲಿ ನನ್ನ ತಲೆಗೆ ಯಾವ ತರ ಎಣ್ಣೆ ಹಾಕ್ತಿದ್ದೆ ಹೀಗೆ ಮಾಡ್ತಿದ್ದೆ ಅಂತ ಹೇಳಿ ಮಾಡಿದೆ. ಬಟ್ ಸ್ವಲ್ಪ ಬ್ಯುಸಿ ಇದ್ದದಕ್ಕೆ ಈಗ ಬೇರೆ ಒಂದು ಪ್ಲಾನ್ಸ್ ಎಲ್ಲ ಇತ್ತು. ಸೊ ಹಾಗಾಯ್ಕೊಂಡು ಇನ್ ಡೀಟೇಲ್ ಆಗಿ ಮಾಡಿ ತೋರ್ಸ್ಲಿಕ್ಕೆ ಆಗಲಿಲ್ಲ. ನಾನು ಆಕ್ಚುಲಿ ಪ್ಲಾನ್ ಮಾಡಿದ್ದೆ ಇನ್ ಡೀಟೇಲ್ ಆಗಿ ಮಾಡಿ ನಿಮ್ಗೆ ತೋರಿಸ್ಬೇಕು ಅಂತ ಹೇಳಿ, ಬಟ್ ಅದಕ್ಕೆ ಟೈಮ್ ಇಲ್ಲ. ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ನೋಡುವ, ಇನ್ ಕೇಸ್ ಟೈಮ್ ಸಿಕ್ಕಿದ್ರೆ ಇದ್ರ ನೆಕ್ಸ್ಟ್ ಪಾರ್ಟ್ 2 ಅಂತೇಳಿ ಮಾಡಿ ನಿಮ್ಗೆ ತೋರಿಸ್ತೇನೆ. ಸರಿಯಾ? ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಿಮ್ಗೆ ಎಂಥದ್ದೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆದಷ್ಟು ರಿಪ್ಲೈ ಮಾಡೋ ಟ್ರೈ ಮಾಡ್ತೆ. ಇಲ್ಲಾಂದ್ರೆ ನಂಗೆ ಪರ್ಸನಲ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರೆ ನಾನು ರಿಪ್ಲೈ ಮಾಡ್ತೆ. ಸರಿಯಾ? ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ. ಅಲ್ಲಿವರೆಗೂ ಬಾಯ್.